ಈ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಚರ್ಚೆ ಆಗ್ತಿರೋ ಹೆಸರು MD ಸಮೀರ್. ಅವನೇನು ಮಾಡ್ದ? ಆ ವಿಡಿಯೋದಲ್ಲಿ ಅವನು ಏನು ಹೇಳಿದ್ದಾನೆ? ಹಿಂದೂ ಮುಸ್ಲಿಂ ಗಲಾಟೆ ಬಗ್ಗೆ ಹೇಳಿದಾನ, ಭಾಷೆ ಬಗ್ಗೆ ಹೇಳಿದಾನ, ಯಾವುದ್ರ ಬಗ್ಗೆ ಹೇಳಿದಾನೆ? ಅವನು ಮಾತಾಡಿರೋದು ಒಂದು ಹಿಂದೂ ಯುವತಿಗಾಗಿರೋ ಅಂಥ ಅನ್ಯಾಯದ ಬಗ್ಗೆ. ಅವನು ಅದೊಂದು 38 ಮಿನಿಟ್ಸ್ ಸಮಥಿಂಗ್ ಇರೋ ವಿಡಿಯೋದಲ್ಲಿ ಪ್ರತಿಯೊಂದು ಕೇಸ್ ಬಗ್ಗೆನೂ ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಎಷ್ಟೋ ಜನಕ್ಕೆ ಗೊತ್ತೇ ಇರಲಿಲ್ಲ ಆ ಕೇಸ್ ಬಗ್ಗೆ, ಅದ್ರ ಬಗ್ಗೆ ಅವ್ನು ಮಾತಾಡಿದ್ದಾನೆ. ಅದರಲ್ಲಿ ಏನು ತಪ್ಪಿದೆ? ಇರೋದನ್ನೇ ಓಪನಾಗಿ ಹೇಳಿದ್ದಾನೆ, ಬಟ್ ನೇಮ್ ಹೇಳಿಲ್ಲ ಅವನು. ಆದರೆ ಎಲ್ಲರಿಗೂ ಗೊತ್ತು ಯಾರ ಬಗ್ಗೆ ಮಾತಾಡಿದ್ದಾನೆ ಅಂತ. ಕೆಲವರು ಅವನಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಇನ್ನು ಕೆಲವರು ಅವನ ವಿರೋಧನೇ ಮಾತಾಡ್ತಿದ್ದಾರೆ. ನಮ್ಮ ಜನಗಳು ಹೆಂಗೆ ಅಂದರೆ, ನಮ್ಮನೆ ಮಕ್ಳಿಗಾದರೆ ಅದು ತಪ್ಪು, ಅದೇ ಬೇರೆಯವ್ರ ಮನೆ ಮಕ್ಳಿಗಾದರೆ ಅದು ತಪ್ಪಲ್ಲ. ಯಾಕಂದರೆ ಅವ್ರು ನಮ್ಮನೆ ಮಕ್ಕಳಲ್ಲ. ಹಿಂದೂಗಳಾದ ನಾವುಗಳು ಅವಾಗಲಿಂದ ಎಚ್ಚೆತ್ಕೊಂಡು ಅದೇ ನಮ್ಮನೆ ಮಗಳಿಗೆ ಈ ಥರ ಆಗಿದ್ದಿದ್ರೆ, ಸೊ ಯಾವ ರೀತಿ ನಾವು ನಿಂತ್ಕೋತಿದ್ವು ಆ ರೀತಿ ನಿಂತಿದ್ದಿದ್ರೆ ಇಷ್ಟು ವರ್ಷ ಆಗ್ತಿರ್ಲಿಲ್ಲ. ಇನ್ನು ರಿಸಲ್ಟ್ ಬಂದಿಲ್ಲ ಅಂದರೆ ಏನು ಕಾರಣ? ಗೌರ್ನಮೆಂಟ್ ಏನು ಮಾಡ್ತಿದೆ? ಪೊಲೀಸವ್ರು ಏನು ಮಾಡ್ತಿದ್ದಾರೆ? ಇಷ್ಟು ವರ್ಷದಿಂದ ಇಷ್ಟು ದಿನ ಏನು ಮಾತಾಡಿದೆ, ಇವತ್ತೊಬ್ಬ ನಿಂತು ಮಾತಾಡಿದ್ದಾನೆ ಅಂದರೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕೆ ಹೊರತು ಈ ರೀತಿ ಕೆಟ್ಟಾಗಿ ಅವನಿಗೆ ಬಾಯಿ ಬಂದಿದ್ದೆಲ್ಲ ಕಮೆಂಟ್ ಮಾಡೋದು, ಕೆಟ್ಟದಾಗೆಲ್ಲ ಕಮೆಂಟ್ ಮಾಡೋದು, ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಮಾತಾಡೋದು ತಪ್ಪು. ನಿಜವಾಗ್ಲೂ ಜಸ್ಟಿಸ್ ಕೊಡಿಸ್ಬೇಕು ಅಂದಿದ್ದಿದ್ರೆ ಇಷ್ಟು ವರ್ಷ ಆಗ್ತಿರಲಿಲ್ಲ. ಇಷ್ಟು ವರ್ಷ ಆಗಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಜಸ್ಟಿಸ್ ಸಿಗಲ್ಲ ಅಂತ. ನಾನು ಇವಾಗ ಮಾತಾಡಿರೋದು ಕೆಲವ್ರಿಗೆ ಇಷ್ಟ ಆಗಿರ್ಬೋದು, ಕೆಲವ್ರಿಗೆ ಇಷ್ಟ ಆಗಿಲ್ದೇನೂ ಇರ್ಬೋದು. ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ. ಆದರೆ ಒಬ್ಬ ಮನುಷ್ಯನಾಗಿ ಹೇಳ್ತಿದ್ದೀನಿ, ಈ ಕೇಸಿಗೆ ಜಸ್ಟಿಸ್ ಸಿಗಬೇಕು.